ಇವಾಗ ಮ್ಯಾಟ್ರಿಕ್ಸ್ಗಳು ಅಂದರೆ ಏನು ಅಂತ ಹೇಳ್ತೀನಿ. ಮ್ಯಾಟ್ರಿಕ್ಸ್ಗಳನ್ನ ಈ ಥರ ಯಾವುದಾದ್ರೂ ಸಿಂಬಲಲ್ಲಿ ಬರೆದಿರ್ತಾರೆ. ಅದರಲ್ಲಿ ಒಂದು ಬಾಕ್ಸಲ್ಲಿ ರೆಕ್ಟ್ಯಾಂಗ್ಯುಲರ್ ಇಲ್ಲ ಸ್ಕ್ವೇರ್ ಬಾಕ್ಸಲ್ಲಿ ಎಲಿಮೆಂಟ್ಸ್ಗಳು ತುಂಬಿರ್ತಾರೆ. ಯಾವ ಥರ ಅಂದರೆ ಅದರಲ್ಲಿ ಅಷ್ಟು ರೋ ಇರ್ತದೆ, ಒಂದಷ್ಟು ಕಾಲಮ್ಗಳಿರ್ತದೆ. ಅಷ್ಟು ಪೂರ್ತಿ ಎಲಿಮೆಂಟ್ಗಳು ತುಂಬಿರ್ತಾರೆ. ಅಲ್ಲಿ ಈ ಸ್ಯಾಂಪಲ್ ಮ್ಯಾಟ್ರಿಕ್ಸಲ್ಲಿ ಏನು ಕೊಟ್ಟವ್ರೆ, ಎನ್ನಷ್ಟು ಕಾಲಮ್ಗಳೈತೆ ಇದರಲ್ಲಿ. ಎನ್ನಷ್ಟು ಕಾಲಮ್ಗಳು ಮತ್ತು ಅಷ್ಟು ರೋಗಳು. ಟೋಟಲ್ಲು ಎಷ್ಟು ಎಲಿಮೆಂಟ್ಗಳೈತೆ, ಇಂಟು ಎನ್ ಅಂತ ಗುಣಿಸ್ದಾಗ ಬರೋಷ್ಟು ಟೋಟಲ್ಲು ಎಲಿಮೆಂಟ್ಗಳೈತೆ ಈ ಮ್ಯಾಟ್ರಿಕ್ಸಲ್ಲಿ. ಈ ಮ್ಯಾಟ್ರಿಕ್ಸಲ್ಲಿ ಬೇರೆ ಬೇರೆ ಟೈಪ್ಗಳೈತೆ. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ. ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂದರೆ, ಇದೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸು. ಈ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ಈಕ್ವಲ್ ಆಗಿರ್ತದೆ ರೋ ಮತ್ತು ಕಾಲಮು. ಇಲ್ಲಿ 2, 3, 4, 1, 0, 5, 2, 4, 8 3 ರೋಗಳೈತೆ, 3 ಕಾಲಮ್ಗಳು ಐತೆ. ಇದೇನು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸು. ಅದೇ ಥರ ಇನ್ನೂ ಸುಮಾರು ಮ್ಯಾಟ್ರಿಕ್ಸ್ ಇರ್ತದೆ. ನೆಕ್ಸ್ಟ್ ಯಾವ ಥರ ಇನ್ನೊಂದು ಟೈಪ್ ಮ್ಯಾಟ್ರಿಕ್ಸ್ ಅಂದರೆ ರೋ ಮ್ಯಾಟ್ರಿಕ್ಸ್ ಅಂತ. ರೋ ಮ್ಯಾಟ್ರಿಕ್ಸ್ ಅಂದರೆ ಏನು, ಇದರಲ್ಲಿ ಒಂದೇ ಒಂದು ರೋ ಇರ್ತದೆ. ಇದರಲ್ಲಿ ಯಾವ ಥರ ಅಂದರೆ ಈ ಥರ 1, 2, 3 ಈ ಥರ ಒಂದೇ ಒಂದು ರೋ ಕೊಟ್ಟಿದ್ರೆ ಎಷ್ಟಾದರೂ ಇರ್ಬೋದು, 3, 4, 5 ಎಷ್ಟು ಎಲಿಮೆಂಟ್ ಆದರೂ ಇರ್ಬೋದು. ಆದರೆ ಒಂದೇ ಒಂದು ರೋ ಇರ್ತದೆ. ಇದು ರೋ ಮ್ಯಾಟ್ರಿಕ್ಸು. ಅದೇ ಥರ ಇನ್ನೊಂದು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಈ ಕಾಲಮ್ ಮ್ಯಾಟ್ರಿಕ್ಸಲ್ಲಿ ಏನಿರ್ತದೆ ಅಂದರೆ ಒಂದೇ ಒಂದು ಕಾಲಮ್ ಇರ್ತದೆ ಇದರಲ್ಲಿ. ಈ ಥರ 2, 5, 7 ಒಂದೇ ಒಂದು ಕಾಲಮಲ್ಲಿ ಬೇರೆ ಎಲಿಮೆಂಟ್ಗಳಿರ್ತದೆ. ಇದು ಕಾಲಮ್ ಮ್ಯಾಟ್ರಿಕ್ಸು. ಸ್ಕ್ವೇರ್ ಮ್ಯಾಟ್ರಿಕ್ಸು, ರೋ ಮ್ಯಾಟ್ರಿಕ್ಸು ಮತ್ತು ಕಾಲಮ್ ಮ್ಯಾಟ್ರಿಕ್ಸು. ಇದೇ ಥರ ಇನ್ನೊಂದು ಯಾವುದು ಮ್ಯಾಟ್ರಿಕ್ಸ್ ಹೇಳ್ತಾರೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಾರೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಈ ಥರ. ಅದು ಯಾವ ಥರ, ಇದು ಐ ಅಂತ ಬರೆದು ಏನು, ಇದರಲ್ಲಿ ಯಾವುದು ಒಂದು ಡಯಾಗೋನಲ್ ಮಾತ್ರ 1 ನಂಬರ್ ಇರ್ತದೆ. ಇನ್ನೆಲ್ಲ ಬೇರೆ ಇದರಲ್ಲೂ 0 ಇರ್ತದೆ. ಬೇರೆ ಎಲ್ಲ ಎಲಿಮೆಂಟ್ಗಳು ಡಯಾಗೋನಲ್ ಮಾತ್ರ 1 ಇರ್ತದೆ. ಇದು ಐಡೆಂಟಿಟಿ ಮ್ಯಾಟ್ರಿಕ್ಸು. ಇನ್ನೊಂದು ಅದೇ ಥರ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಇರ್ತದೆ. ಡಯಾಗೋನಲ್ ಮ್ಯಾಟ್ರಿಕ್ಸಲ್ಲಿ ಯಾವ ಥರ ಕೊಟ್ಟಿರ್ತಾರೆ ಅಂದರೆ, ಇದರಲ್ಲಿ ಡಯಾಗೋನಲ್ ಮಾತ್ರ ಪೂರ್ತಿ ತುಂಬಿರ್ತಾರೆ. ಇನ್ನು ಬೇರೆದೆಲ್ಲ ಬೇರೆ ಎಲಿಮೆಂಟ್ಗಳಿರ್ತದೆ. ಇದರಲ್ಲಿ ಬೇರೆ ಎಲಿಮೆಂಟೆಲ್ಲ 0 ಇರ್ತದೆ. ಸೇಮ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಥರ ಅಲ್ಲಿ ಯಾವಾಗಲೂ 1 ಇರಬೇಕು. ಇಲ್ಲಿ ಯಾವುದಾದ್ರೂ ಎಲಿಮೆಂಟ್ಗಳಿರ್ಬೋದು, ನಂಬರ್ ಆದರೂ ಇರ್ಬೋದು, ಬೇರೆ ಸಿಂಬಲ್ಗಳಾದರೂ ಇರ್ಬೋದು, ಇಲ್ಲ ಅಂದರೆ ಆಲ್ಫಾಬೆಟ್ಗಳಾದರೂ ಇರ್ಬೋದು. ಇಷ್ಟು ಮೇನ್ ಟೈಪ್ ಮ್ಯಾಟ್ರಿಕ್ಸ್ಗಳು. ಇನ್ನು ಇದರಲ್ಲಿ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸು, ಬೇರೆ ಥರದ್ದು ಮ್ಯಾಟ್ರಿಕ್ಸ್ಗಳು ಹೇಳಿರ್ತಾರೆ. ಮ್ಯಾಟ್ರಿಕ್ಸ್ನ ಎಷ್ಟು ರೋ ಮತ್ತು ಎಷ್ಟು ಕಾಲಮ್ ಅನ್ನೋದ್ರಲ್ಲಿ ಇದನ್ನು ಕರೀತಾರೆ. ಇದು ಯಾವ ಮ್ಯಾಟ್ರಿಕ್ಸು, 3 ರೋ 3 ಕಾಲಮ್ ಇರೋದ್ರಿಂದ 3x3 ಮ್ಯಾಟ್ರಿಕ್ಸ್ ಅಂತಾರೆ ಇದನ್ನು. ಅದೇ ಥರ ಇದನ್ನು 1x3 ಈ ಥರ ಆ ಶೇಪಲ್ಲಿ ಯಾವ ಶೇಪಲ್ಲಿ ಇರ್ತದೋ ಆ ಥರ ಮ್ಯಾಟ್ರಿಕ್ಸಾಗಿ ಕರೀತಾರೆ ಇದನ್ನು. ಬಾಯ್.